ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಿಲೋಗಲ್ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಬಡ ವಿದ್ಯಾವಂತ ಯುವಕರು ಕಣ್ಣಿಗೆ ಬಿದ್ದರೆ ಅಧೋಗತಿ. ಆ ಯುವಕರನ್ನ ಮರಳು ಮಾಡಿ ನಿಮಗೆ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಹುದ್ದೆ ಕೊಡಿಸುತ್ತೇನೆ ಎಂದು ಹಣ ವಸೂಲಿ ಮಾಡ್ತಾರೆ. ಇದೇ ರೀತಿ ಒಬ್ಬ ಯುವಕನ ಹತ್ತಿರ ಸುಮಾರು 3 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ವಸೂಲಿ ಮಾಡಿದ್ದಾರೆ. ಆ ಯುವಕ ಸ್ವಲ್ಪ ತನ್ನ ಬುದ್ಧಿ ಉಪಯೋಗಿಸಿ ಅವರಿಗೆ ನೀಡುತ್ತಿದ್ದ ಲಂಚ ರೂಪದ ಹಣವನ್ನು ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾನೆ. ಅದಲ್ಲದೆ ಕಾರ್ಯದರ್ಶಿ ಮಾತಾಡಿರುವಂತಹ ಕಾಲ್ ಕೂಡ ರೆಕಾರ್ಡ್ ಮಾಡಿಕೊಂಡಿದ್ದಾನೆ. ಈ ಭೂಪ ಕೂಲಿ ಕಾರ್ಮಿಕ ಮಕ್ಕಳಾಗಿರುವ ಇಬ್ಬರು ಯುವಕರ ಹತ್ತಿರ ಕೂಡ ಸುಮಾರು 20,000 ಅಂತೆ ನಿಮಗೆ ಮನೆ ಹಾಕಿಸಿ ಕೊಡುತ್ತೇನೆ ಎಂದು ಹಣವನ್ನು ತೆಗೆದುಕೊಂಡಿದ್ದಾರೆ. ಹಣ ತೆಗೆದುಕೊಂಡು ಯುವಕರಿಗೆ ಕೆಲಸ ಮಾಡಿ ಕೊಟ್ಟಿಲ್ಲದಲ್ಲದೆ ಕೊಟ್ಟಿರುವ ಹಣ ವಾಪಸ್ ಕೇಳಿದರೆ ಧಮ್ಕಿ ಹಾಕಿ ನನ್ನ ಮಗ PhD ಮಾಡಿದ್ದಾನೆ, ಅವನಿಗೆ ಸುಮಾರು ರೌಡಿಗಳು ಗೊತ್ತು, ನಾನು ಯಾವಾಗ ಕೊಡುತ್ತೇನೆ ಅವಾಗ ಈಸ್ಕೋ, ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ನಿನಗೆ ಗೊತ್ತಿಲ್ಲ, ಇಲ್ಲ ಅಂದರೆ ನಿನ್ನ ಹೆಸರು ಹೇಳಿ ನಾನೇ ಸಾಯುತ್ತೇನೆ ಎಂದು ಬೆದರಿಸುತ್ತಿದ್ದಾರಂತೆ. ದೊಡ್ಡಪ್ಪ ಎಂಬ ಮಹಾನ್ ವ್ಯಕ್ತಿಯ ಲಂಚಾವತಾರ ಇದೀಗ ಬೆಳಕಿಗೆ ಬಂದಿದೆ. ಎಂಥ ಹೆಸರು ಮಾರಾಯ ನಿನ್ನದು, ಆ ಹೆಸರಿಗೆ ತಕ್ಕ ಹಾಗೆ ಇಲ್ಲ ಅಲ್ವಾ ನೀನು? ನಿನ್ನ ಜನ್ಮಕ್ಕೆ ಇಂಥ ಬಡ ಕಾರ್ಮಿಕರ ಮಕ್ಕಳ ಜೀವ ಹಿಂಡಿ ಹಣ ವಸೂಲು ಮಾಡಲು ಹೊರಟಿದ್ದೀಯಾ ಎಂದು ಕೆಲವರು ಚೀಮಾರಿ ಹಾಕುತ್ತಿದ್ದಾರೆ. ನಿನಗೆ ಮನುಷ್ಯತ್ವ ಇಲ್ಲ ಎನ್ನುತ್ತಿದ್ದಾರೆ. ಮೀಡಿಯಾ ಅಲ್ಲ ಯಾರೇ ಬರಲಿ ಏನು ಕಿತ್ಕೊಳ್ತಾರೆ ಎಂದು ಅಹಂಕಾರದಿಂದ ಮಾತಾಡುತ್ತಿರುವ ಈ ಲಂಚಾವತಾರನ ವಿರುದ್ಧ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಎಂದು ಬಾಧಿತರು ಮನವಿ ಮಾಡಿದ್ದಾರೆ. ವರದಿ ಷಣ್ಮುಖ್ ನಾಯಕ್, ವಿಸ್ಮಯ ನ್ಯೂಸ್, ದಾವಣಗೆರೆ ಜಿಲ್ಲೆ.